ನಮಸ್ಕಾರ. ಒಂದು ದಿನ ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ನೀಡದೆ ವೃಶ್ಚಿಕ ರಾಶಿಯವರು ಎಲ್ಲರಿಂದ ಸಂಪೂರ್ಣವಾಗಿ ದೂರ ಹೋಗ್ತಾರೆ. ಪ್ರೀತಿಪಾತ್ರರು, ಸ್ನೇಹಿತರು, ಕೆಲ್ಸ ಹೀಗೆ ಎಲ್ಲವನ್ನೂ ಬಿಟ್ಟು ಮೌನವಾಗಿ ತಮ್ಮದೇ ಆದ ಜಗತ್ತಿನಗೆ ಕಳೆದು ಹೋಗ್ತಾರೆ. ಇದನ್ನ ನೋಡಿದಾಗ ಇದು ಕೇವಲ ಒಂದು ಕಾಕತಾಳೀಯ ಅಂತ ಅನ್ಸ್ಬೋದು. ಆದ್ರೆ ಇದರ ಹಿಂದೆ ಒಂದು ದೊಡ್ಡ ದೈವಿಕ ಎಚ್ಚರಿಕೆ ಅಡಗಿದೆ ಅನ್ನೋದು ನಿಮ್ಗೊತ್ತಾ? ಹೌದು, ಇವತ್ತು ನಾವು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಇರೋದು ರಾಶಿಚಕ್ರದ ಅತ್ಯಂತ ನಿಗೂಢ, ಶಕ್ತಿಶಾಲಿ ಮತ್ತು ಅಷ್ಟೇ ತಪ್ಪು ತಿಳುವಳಿಕೆಗೆ ಒಳಗಾಗಿರುವ ವೃಶ್ಚಿಕ ರಾಶಿಯ ಬಗ್ಗೆ. ಇವ್ರು ಯಾಕೆ ಈ ರೀತಿ ದಿಢೀರನೆ ಒಂದು ಸಣ್ಣ ಜಗತ್ತಿನಲ್ಲಿ ಅವಿತುಕೊಳ್ತಾರೆ? ಇದರ ಹಿಂದಿನ ಅಸಲಿ ಸತ್ಯವೇನು ಅನ್ನೋದು ನಿಜಕ್ಕೂ ಬೆಚ್ಚಿಬೀಳಿಸುವಂಥದೇ. ಬನ್ನಿ ಆ ರಹಸ್ಯವನ್ನ ಬಿಡಿಸಿ ನೋಡೋಣ. ವೃಶ್ಚಿಕ ರಾಶಿಯವರು ಇದ್ದಕ್ಕಿದ್ದಂತೆ ಹೀಗೆ ದೂರ ಹೋಗೋದು ಯಾಕೆ? ಈ ಒಂದು ಪ್ರಶ್ನೆ ಖಂಡಿತ ಅನೇಕರನ್ನು ಕಾಡ್ತಾ ಇರುತ್ತೆ. ಒಮ್ಮೊಮ್ಮೆ ಇವರು ಯಾರಿಗೂ ಒಂದು ಮಾತು ಕೂಡ ಕೇಳದೆ ಸಂಪೂರ್ಣವಾಗಿ ಕನೆಕ್ಷನ್ ಕಟ್ ಮಾಡ್ತಾರೆ. ಇವರ ಈ ನಡೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇತರರಿಗೆ ಸಾಧ್ಯನೇ ಆಗಲ್ಲ. ಎಷ್ಟೋ ಬಾರಿ ಇವರ ಆಪ್ತರಿಗೂ ಕೂಡ ಇದು ಒಂದು ದೊಡ್ಡ ಆಘಾತವನ್ನೇ ಕೊಡುತ್ತೆ. ಇವರು ಕೇವಲ ಭೌತಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ತಮ್ಮ ಸುತ್ತ ಒಂದು ದೊಡ್ಡ ಕೋಟೆಯನ್ನ ಕಟ್ಕೊಂಡು ಅದರೊಳಗೆ ಸೇರ್ಕೊಳ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ರಹಸ್ಯ ಅಡಗಿದ. ಸಮಾಜ ಈ ರೀತಿ ಇವರು ಒಂಟಿಯಾಗೋದನ್ನ ನೋಡಿ ನಾನಾ ರೀತಿ ಕಥೆಗಳನ್ನ ಕಟ್ಟುತ್ತೆ. ಇವರಿಗೆ ಅಹಂಕಾರ ಬಂದಿದೆ, ಇವರು ಬದಲಾಗಿದ್ದಾರೆ, ಇವರಿಗೆ ಸೊಕ್ಕು ಅಂತ ಜನ ಅಂದ್ಕೊಳ್ತಾರೆ. ಆದ್ರೆ ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಆ ಹೊರಗಿನ ಪ್ರಪಂಚದ ದೃಷ್ಟಿಗೂ ವೃಶ್ಚಿಕ ರಾಶಿಯವರ ಒಳಗಡೆ ನಡೀತಿರುವ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಆ ಒಂಟಿತನ ಅಥವಾ ಏಕಾಂತ ಅನ್ನೋದು ವಾಸ್ತವದಲ್ಲಿ ಒಂದು ದೈವಿಕ ಸಿದ್ಧತೆ ಮತ್ತು ಆಳವಾದ ಗುಣಪಡಿಸುವಿಕೆಯ ಸಮಯ. ಹೌದು, ಅವರು ಸುಮ್ಮನೆ ದೂರ ಹೋಗಿರಲ್ಲ. ತಮ್ಮ ಮುಂದಿನ ಅತಿದೊಡ್ಡ ಹೆಜ್ಜೆಗಾಗಿ ತಮ್ಮನ್ನ ತಾವು ಸಿದ್ಧಪಡಿಸಿಕೊಳ್ತಾ ಇರ್ತಾರೆ. ಇದು ನಾಶಕ್ಕಾಗಿ ಅಲ್ಲ, ಬದಲಾಗಿ ಒಂದು ಅದ್ಭುತವಾದ ಪುನರ್ಜನ್ಮಕ್ಕಾಗಿ ನಡೆಯುವ ಅತ್ಯಂತ ಸೂಕ್ಷ್ಮವಾದ ಪ್ರಕ್ರಿಯೆ. ಈಗ ನಾವು ನೋಡಬೇಕಾದ ಮೊದಲನೇ ಮುಖ್ಯ ವಿಷಯ ಎಂದರೆ ಮಂಗಳ ಮತ್ತು ಕೇತುವಿನ ಯುದ್ಧ. ವೃಶ್ಚಿಕ ರಾಶಿ ಮೂಲತಃ ಜಲತತ್ವದ ರಾಶಿ. ಹಾಗಂದ ಮಾತ್ರಕ್ಕೆ ಇದು ಶಾಂತವಾದ ಸರೋವರ ಅಂತ ಅಂದ್ಕೊಳ್ಬೇಡಿ. ಇದು ಆಳವಾದ ಸಮುದ್ರದ ಕೆಳಗೆ ಸದಾ ಕುದಿಯುತ್ತಿರುವ ಜ್ವಾಲಾಮುಖಿ ಇದ್ದಾಗೆ. ಇವರು ಹೊರಗಿನಿಂದ ನೋಡಲು ಬಹಳ ಶಾಂತವಾಗಿ, ಮೌನವಾಗಿ ಕಾಣ್ತಾರೆ. ಇವರ ಮುಖದ ಮೇಲೆ ಯಾವುದೇ ಭಾವನೆಗಳು ಸುಲಭವಾಗಿ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಇವರ ಮನಸ್ಸಿನೊಳಗೆ ಒಂದು ದೊಡ್ಡ ಹಗ್ಗಜಗ್ಗಾಟ ನಡೀತಾ ಇರುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಅಂದ್ರೆ ಅಗಾಧವಾದ ಶಕ್ತಿ ಮತ್ತು ಹೋರಾಡುವ ಮನೋಭಾವವನ್ನು ಕೊಡುವ ಒಬ್ಬ ಸೈನಿಕ. ಆದ್ರೆ ಅದೇ ಸಮಯದಲ್ಲಿ ಅಲ್ಲಿ ಕೇತುವಿನ ಆಧ್ಯಾತ್ಮಿಕ ಮೌನವೂ ಇರುತ್ತೆ. ಒಂದೆಡೆ ಮಂಗಳ ಹೋರಾಡಲು ಪ್ರೇರೇಪಿಸಿದ್ರೆ, ಇನ್ನೊಂದೆಡೆ ಕೇತು ಒಬ್ಬ ವಿರಕ್ತ ಸನ್ಯಾಸಿಯಂತೆ ಎಲ್ಲವನ್ನೂ ಬಿಟ್ಟು ಮೌನವಾಗಿ ಕೂತು ಆತ್ಮಾವಲೋಕನ ಮಾಡು ಅಂತ ಹೇಳ್ತಾನೆ. ಈ ಮಂಗಳ ಮತ್ತು ಕೇತುವಿನ ವೀರ ಹಾಗೂ ಯೋಗಿ ಗುಣಗಳೇ ವೃಶ್ಚಿಕ ರಾಶಿಯವರನ್ನ ಅರ್ಥಮಾಡಿಕೊಳ್ಳಲು ಕಷ್ಟವಾಗುವಂತೆ ಮಾಡೋದು. ಇದಾದ ನಂತರ ಬರುವ ಎರಡನೇ ಭಾಗವೇ ನಿಶ್ಶಬ್ದ ನಿರ್ಗಮನದ ಬ್ರಹ್ಮಾಸ್ತ್ರ. ನಮ್ಮೆಲ್ಲರ ಮಾನವ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನೋದು ಎರಡು ದೊಡ್ಡ ಶಕ್ತಿಗಳು ಅಲ್ವಾ? ವೃಶ್ಚಿಕ ರಾಶಿಯವರು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವರನ್ನೇ ತಮ್ಮ ಇಡೀ ಪ್ರಪಂಚ ಅಂತ ನಂಬ್ತಾರೆ. ಆದ್ರೆ ಅದೇ ವ್ಯಕ್ತಿ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಇತರರಂತೆ ರಸ್ತೆಗೆ ಬಂದು ಕಿರುಚಾಡೋದಿಲ್ಲ ಅಥವಾ ಜಗಳವಾಡೋದಿಲ್ಲ. ಆ ಕ್ಷಣದಲ್ಲಿ ಅವರ ಹೃದಯ ಕಲ್ಲಾಗ್ಬಿಡ್ತದೆ. ಮೌನವಾದ ನಿರ್ಗಮನವೇ ಅವರ ಅತ್ಯಂತ ದೊಡ್ಡ ಶಸ್ತ್ರ. ಅವರು ದಿಢೀರಂತ ದೂರ ಹೋದಾಗ ಅವರು ನೊಂದಿದ್ದಾರೆ, ಕುಗ್ಗಿ ಹೋಗಿದ್ದಾರೆ ಅಂತ ಜನ ಅಂದ್ಕೊಳ್ತಾರೆ. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ, ಆ ದ್ರೋಹ ಮಾಡಿದ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಸ್ಥಾನ ಇಲ್ಲ ಅಂತೆ ಅವರು ಕಡ್ಡಿತುಂಡು ಮಾಡಿದ ಹಾಗೆ ನಿರ್ಧರಿಸಿದ್ದಾರೆ ಎಂದರ್ಥ. ನಕಲಿ ನಗು, ಸುಳ್ಳು ಸಂಬಂಧಗಳಿಗಿಂತ ಆ ಏಕಾಂತವೇ ಅವರಿಗೆ ಹೆಚ್ಚು ನೆಮ್ಮದಿ ಕೊಡುತ್ತೆ. ಇಲ್ಲಿ ನಿಮ್ಗೊಂದು ಗುಪ್ತ ಸತ್ಯ ಹೇಳ್ತೀನಿ ಕೇಳಿ. ವೃಶ್ಚಿಕ ರಾಶಿಯವರ ಹತ್ತಿರದಲ್ಲೇ ಇರುವ ಕೆಲವರು, ಪ್ರಾಯಶಃ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಅಥವಾ ಅತಿಯಾಗಿ ಅಸೂಯೆ ಪಡುವ ತಮ್ಮದೇ ಸ್ವಂತ ಸಂಬಂಧಿಕರೇ ಇವರಿಗೆ ನಿರಂತರವಾಗಿ ತೊಂದರೆ ಕೊಡಲು ಪ್ರಯತ್ನಿಸ್ತಿರಬಹುದು. ಇವರು ವೃಶ್ಚಿಕ ರಾಶಿಯವರ ಶಕ್ತಿಯನ್ನೇ ಕುಗ್ಗಿಸಲು ಕಾಯ್ತಾ ಇರ್ತಾರೆ. ಹೀಗಿರುವಾಗ ಈ ನೆಗೆಟಿವ್ ಜನರಿಂದ ಉದ್ದೇಶಪೂರ್ವಕವಾಗಿ ದೂರವಿರುವುದೇ ಇವರ ಈ ಏಕಾಂತದ ಹಿಂದಿನ ಅತಿ ದೊಡ್ಡ ತಂತ್ರ. ಈ ಅಂತರ ಕಾಯ್ದುಕೊಳ್ಳುವುದಿದೆಯಲ್ಲ, ಅದು ಅವರ ಮುಂದಿನ ಯಶಸ್ಸಿಗೆ ಮತ್ತು ಮಾನಸಿಕ ಶಾಂತಿಗೆ ಒಂದು ಅದ್ಭುತ ರಕ್ಷಾಕವಚವಾಗಿ ಕೆಲಸ ಮಾಡುತ್ತೆ. ಈಗ ನಮ್ಮ ಮೂರನೇ ಭಾಗ, ಫೀನಿಕ್ಸ್ ಹಕ್ಕಿಯ ಪುನರ್ಜನ್ಮ. ಈ ನೋವು ಮತ್ತು ಏಕಾಂತದ ಹಿಂದಿನ ಅಸಲಿ ಕಾರಣವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ಜ್ಯೋತಿಷ್ಯದ 8ನೇ ಮನೆಯನ್ನ ಒಮ್ಮೆ ನೋಡ್ಬೇಕು. ಜ್ಯೋತಿಷಶಾಸ್ತ್ರದಲ್ಲಿ 8ನೇ ಮನೆ ಅಂದ್ರೆ ಅದು ಮೃತ್ಯು, ರಹಸ್ಯ ಮತ್ತು ಪುನರ್ಜನ್ಮದ ಮನೆ. ವೃಶ್ಚಿಕ ರಾಶಿ ಇದೇ 8ನೇ ಮನೆಯನ್ನ ಪ್ರತಿನಿಧಿಸುತ್ತೆ. ಇದರ ಅರ್ಥ ಏನ್ಗೊತ್ತಾ? ಇವರ ಇಡೀ ಜೀವನದಲ್ಲಿ ಕನಿಷ್ಠ 3-4 ಬಾರಿ ಇವರು ಸಂಪೂರ್ಣವಾಗಿ ಬದಲಾಗ್ತಾರೆ. ಹಳೇ ವ್ಯಕ್ತಿತ್ವ ನಾಶವಾಗಿ ಒಂದು ಹೊಸ, ಪ್ರಬಲವಾದ ವ್ಯಕ್ತಿತ್ವ ಹುಟ್ಕೊಳ್ಳುತ್ತೆ.
ಪುರಾಣಗಳಲ್ಲಿ ಬರುವ ಫೀನಿಕ್ಸ್ ಹಕ್ಕಿ ಹೇಗೆ ತನ್ನನ್ನ ತಾನು ಸುಟ್ಟುಕೊಂಡು ತನ್ನದೇ ಬೂದಿಯಿಂದ ಮತ್ತೆ ಜನ್ಮ ತಾಳುತ್ತದೆಯೋ ಹಾಗೆ ವೃಶ್ಚಿಕ ರಾಶಿಯವರು ಜೀವನದ ದೊಡ್ಡ ದೊಡ್ಡ ಸಂಕಷ್ಟಗಳಲ್ಲಿ ನಲುಗಿ ಹೋದ್ರೂ ಅದೇ ಸಂಕಷ್ಟಗಳಿಂದ 10 ಪಟ್ಟು ಹೆಚ್ಚು ಬಲಶಾಲಿಯಾಗಿ ಎದ್ದು ಬರ್ತಾರೆ. ಈ ಜಲತತ್ವ, ಸ್ಥಿರಗುಣ ಹಾಗೂ ಮಂಗಳ ಮತ್ತು ಕೇತುವಿನ ಆಡಳಿತ ಈ ಎಲ್ಲಾ ಮೂಲಭೂತ ಅಂಶಗಳು ಒಟ್ಟಾಗಿ ಸೇರಿ ವೃಶ್ಚಿಕ ರಾಶಿಯವರನ್ನ ಯಾರಿಂದಲೂ ತಡೆಯಲಾಗದ ಒಂದು ಅಗಾಧವಾದ ಶಕ್ತಿಯನ್ನಾಗಿ ಮಾಡ್ತವೆ. ಎಷ್ಟೇ ಕಷ್ಟ ಬರ್ಲಿ ಅವರು ಎಂದಿಗೂ ಸೋಲನ್ನ ಒಪ್ಕೊಳ್ಳುವರಲ್ಲ. ಸೋಲು ಎದುರಾದಾಗ ಅವರು ಕುಸಿದು ಬೀಳಲ್ಲ, ಬದಲಾಗಿ ಆ ಸೋಲನ್ನೇ ಒಂದು ಕಚ್ಚಾ ವಸ್ತುವನ್ನಾಗಿ ಮಾಡ್ಕೊಂಡು ಅದರಿಂದ ಮತ್ತಷ್ಟು ಅಗಾಧವಾದ ಶಕ್ತಿಯನ್ನ ಉತ್ಪಾದಿಸ್ತಾರೆ. ಇದೇ ನೋಡಿ ಅವರ ರಕ್ತದಲ್ಲಿ ಹರಿಯುವ ಅಪ್ಪಟ ಹುಟ್ಟುಗುಣ. ಇದು ನಮ್ಮ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ 4ನೆಯ ಭಾಗ, 2026ರ ದೈವಿಕ ತಿರುವು. ಈ ಇಡೀ ಪ್ರಕ್ರಿಯೆಯಲ್ಲಿ ಒಂದು ಅತಿದೊಡ್ಡ ಮತ್ತು ಪ್ರಮುಖವಾದ ಟ್ವಿಸ್ಟ್ ಇದೆ. ವೃಶ್ಚಿಕ ರಾಶಿಯವರ ಜೀವನ ನಿರ್ದಿಷ್ಟ ಹಂತಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ಕಾಣುತ್ತೆ. 18ರಿಂದ 24 ವರ್ಷಗಳ ನಡುವೆ ವ್ಯಕ್ತಿತ್ವದ ಬದಲಾವಣೆ, 30ರ ಆಸುಪಾಸಿನಲ್ಲಿ ಗಂಭೀರ ನಿರ್ಧಾರಗಳು ಮತ್ತು ಮುಂದೆ ಬರುವ ಆಧ್ಯಾತ್ಮಿಕ ಜಾಗೃತಿಯ ಹಂತಗಳು. ಆದರೆ ಇದೀಗ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ 2025 ಮತ್ತು 2026ರ ಈ ಸಮಯ. ಈಗ ಅವರು ಅನುಭವಿಸುತ್ತಿರುವ ಆರ್ಥಿಕ ಸಂಕಷ್ಟಗಳು, ಸಾಲದ ಬಾಧೆ ಅಥವಾ ಮಾನಸಿಕ ವೇದನೆಗಳು ಇವು ಖಂಡಿತ ಕಾಕತಾಳೀಯ ಅಲ್ಲ. 2026ರ ಏಪ್ರಿಲ್ ವೇಳೆಗೆ 8ನೇ ಮನೆಯಲ್ಲಿರುವ ಗುರುಗ್ರಹವು ಅವರಿಗೆ ನೀಡಲಿರುವ ಆ ಅನಿರೀಕ್ಷಿತ ಯಶಸ್ಸು ಮತ್ತು ದೈವಿಕ ತಿರುವಿಗೆ ಅವರನ್ನ ಸಜ್ಜುಗೊಳಿಸುತ್ತಿರುವ ಬ್ರಹ್ಮಾಂಡದ ಒಂದು ಮಾಸ್ಟರ್ ಪ್ಲಾನ್ ಇದು. ಆದರೆ ಈ ಯಶಸ್ಸಿನ ಶಿಖರವನ್ನ ತಲುಪುವ ಮುನ್ನ ಒಂದು ಅತಿ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಈ ವೃಶ್ಚಿಕ ರಾಶಿಯವರ ನಿಜವಾದ ಅತಿದೊಡ್ಡ ಶತ್ರು ಯಾರು? ಅವರಿಗೆ ಮೋಸ ಮಾಡಿದವರ ಅಥವಾ ಅವರ ಬೆನ್ನಿಗೆ ಚೂರಿ ಹಾಕಿದವರ? ಈ ಪ್ರಶ್ನೆಗೆ ಉತ್ತರ ನಿಜಕ್ಕೂ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು. ಯಾಕಂದ್ರೆ ಅವರ ಅತಿದೊಡ್ಡ ಶತ್ರು ಹೊರಗಡೆ ಎಲ್ಲೂ ಇಲ್ಲ. ಹೌದು, ಆ ನಿರ್ಣಾಯಕಾಂಶ ಏನಪ್ಪಾ ಅಂದ್ರೆ ಅವರ ಜೀವನದ ಅತಿ ದೊಡ್ಡ ಶತ್ರು ಹೊರಗಿಲ್ಲ, ಅದು ಅವರೊಳಗೇ ಇರುವ ಸೇಡಿನ ಬುದ್ಧಿ ಮತ್ತು ಸಂಶಯ. ಪ್ರತಿಯೊಬ್ಬರನ್ನೂ ಸ್ವಲ್ಪ ಸಂಶಯದ ಕಣ್ಣಿನಿಂದನೇ ನೋಡುವ ಈ ಒಂದು ಗುಣದಿಂದಾಗಿ ಅನೇಕ ಬಾರಿ ಅವರು ತಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನ ಮತ್ತು ಒಳ್ಳೆಯ ಮನಸ್ಸಿನ ಜನರನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. 2026ರಲ್ಲಿ ಅವರಿಗಾಗಿ ಕಾದಿರುವ ಆ ಗುಪ್ತ ಯಶಸ್ಸನ್ನ ಪಡಿಬೇಕು ಅಂದ್ರೆ ಮೊದಲು ಅವರು ಈ ಆಂತರಿಕ ಶತ್ರುವನ್ನ ಸೋಲಿಸಲೇಬೇಕು. ಮತ್ತು ಅದಕ್ಕೆ ಇರುವ ಒಂದೇ ಒಂದು ಮಾರ್ಗ ಎಂದರೆ ಕ್ಷಮಿಸುವ ಗುಣವನ್ನ ಅಳವಡಿಸಿಕೊಳ್ಳೋದು. ಕೊನೆಯದಾಗಿ ಭಾಗ 5, ಅಂತಿಮ ವಿಜಯದ ರೂಪಾಂತರ. ಈಗಿನ ಈ ಏಕಾಂತದ ಹಂತದಿಂದ ಪಾರಾಗಿ ಆ ಮುಂಬರುವ ದೊಡ್ಡ ವಿಜಯಕ್ಕಾಗಿ ಸಿದ್ಧರಾಗಲು ಮಂಗಳ ಗ್ರಹದ ಆ ಅಪಾರ ಶಕ್ತಿಯನ್ನ ಸರಿಯಾದ ಹಾದಿಗೆ ತರುವುದು ಬಹಳ ಮುಖ್ಯ. ಹಾಗಾದ್ರೆ ಏನ್ ಮಾಡಬೇಕು? ಮೊದಲನೆಯದಾಗಿ ಕ್ಷಮಿಸುವುದನ್ನ ಕಲಿಬೇಕು. ನೋಯಿಸಿದವರನ್ನ ಕ್ಷಮಿಸುವುದು ಅವರಿಗಾಗಿಯಲ್ಲ, ನಿಮ್ಮ ಸ್ವಂತ ನೆಮ್ಮದಿಗಾಗಿ ಅನ್ನೋದನ್ನ ಮರಿಬೇಡಿ. ಎರಡನೇದಾಗಿ, ನಮ್ಮ ಭಾವನೆಗಳು ನಮ್ಮ ದೇಹದ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಪ್ರತಿದಿನ ಧ್ಯಾನ ಮತ್ತು ದೈಹಿಕ ವ್ಯಾಯಾಮಕ್ಕೆ ಆದ್ಯತೆ ಕೊಡಬೇಕು. ಮೂರನೆಯದಾಗಿ, ಸಾಕಷ್ಟು ನೀರು ಕುಡಿಯೋದು ಮತ್ತು ಕೆಂಪು ಬಣ್ಣದ ಹಣ್ಣು, ತರಕಾರಿ ಆಹಾರಗಳನ್ನ ಹೆಚ್ಚು ಸೇವಿಸೋದು. ಇನ್ನು ಕೊನೆಯದಾಗಿ, ಹನುಮಂತ ಮತ್ತು ಶಿವನ ಆರಾಧನೆ. ಇದು ನಿಮ್ಮ ಆತ್ಮದ ಆರೋಗ್ಯಕ್ಕೆ ಬೇಕಾದ ಅತ್ಯಂತ ಪ್ರಬಲವಾದ ಚಿಕಿತ್ಸೆ ಅಂತಾನೆ ಹೇಳಬಹುದು. ಈ ರೂಪಾಂತರದ ಸಮಯದಲ್ಲಿ ಕೆಲವು ನಿರ್ದಿಷ್ಟ ಅದೃಷ್ಟದ ಅಂಶಗಳು ನಿಮಗೆ ದೊಡ್ಡ ಬೆಂಬಲವನ್ನ ನೀಡುತ್ತವೆ. ಉದಾಹರಣೆಗೆ 3, 9, 4 ಮತ್ತು 1 ನಿಮ್ಮ ಅದೃಷ್ಟ ಸಂಖ್ಯೆಗಳಾದರೆ, ಮಂಗಳವಾರ, ಭಾನುವಾರ ಮತ್ತು ಸೋಮವಾರಗಳು ವಿಶೇಷವಾಗಿ ಶುಭದಾಯಕ ದಿನಗಳಾಗಿವೆ. ಹಾಗೆಯೇ ಗಾಢ ಕೆಂಪು ಮತ್ತು ಕೇಸರಿ ಬಣ್ಣಗಳು ನಿಮ್ಮಲ್ಲಿ ಒಂದು ಹೊಸ ಶಕ್ತಿಯನ್ನೇ ತುಂಬುತ್ತವೆ. ಜೊತೆಗೆ ಹನುಮಂತ, ಕಾಲಭೈರವ ಮತ್ತು ಕಾರ್ತಿಕೇಯನಂತಹ ದೈವಿಕ ಶಕ್ತಿಗಳು ನಿಮ್ಮ ಶುದ್ಧೀಕರಣದ ಹಾದಿಯಲ್ಲಿ ಸದಾ ರಕ್ಷಾ ಕವಚವಾಗಿ ನಿಲ್ಲುತ್ತವೆ. ನೆನಪಿರಲಿ, ವೃಶ್ಚಿಕ ರಾಶಿಯವರು ಕೇವಲ ಕಷ್ಟಗಳನ್ನ ದಾಟಿ ಬದುಕುಳಿಯುವರಲ್ಲ, ಅವರು ತಮ್ಮ ಸ್ವಂತ ಹಣೆಬರಹವನ್ನೇ ಸೃಷ್ಟಿಸುವ ಮತ್ತು ಬೇಡವಾದದ್ದನ್ನು ನಾಶ ಮಾಡುವ ಶಕ್ತಿ ಹೊಂದಿರುವ ಅದ್ಭುತ ಲಯಕರ್ತರು. ಪೌರಾಣಿಕವಾಗಿ ಹೇಳ್ಬೇಕು ಅಂದ್ರೆ ಅವರಲ್ಲಿ ಸಾಕ್ಷಾತ್ ಆ ಶಿವನ ರುದ್ರಾವತಾರದ ಒಂದು ಅಂಶವೇ ಅಡಗಿರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಹನುಮಂತನ ವಿಶೇಷ ಕೃಪೆ ಇವರ ಮೇಲಿರುತ್ತೆ. ಇಂದು ಅವರು ಒಂಟಿಯಾಗಿ ನಡೆತಿರುವ ಈ ಕಷ್ಟದ ಹಾದಿ ಇದೆಯಲ್ಲ, ಅದು ವಾಸ್ತವದಲ್ಲಿ ಭವಿಷ್ಯದಲ್ಲಿ ಅವರು ಕಟ್ಟಲಿರುವ ಒಂದು ದೊಡ್ಡ ಸಾಮ್ರಾಜ್ಯದ ಬುನಾದಿ. ಅವರ ಆ ಮೌನ ಶೂನ್ಯವಲ್ಲ, ಅದು ಮಹಾಶಕ್ತಿಯ ಜನ್ಮಸ್ಥಳ. ಅಂತಿಮವಾಗಿ ಹೇಳುವುದಾದರೆ, ಆ ಏಕಾಂತವೇ ವೃಶ್ಚಿಕ ರಾಶಿಯವರ ಅತಿ ದೊಡ್ಡ ಶಕ್ತಿ. ಹಾಗಾದ್ರೆ ಈ ಬ್ರಹ್ಮಾಂಡದ ಶಕ್ತಿಯನ್ನ ಅರಿತ ನಂತರವೂ ಸಮಾಜದ ಟೀಕೆಗಳಿಗೆ ಅಥವಾ ಬೇರೆಯವರ ಮಾತುಗಳಿಗೆ ತಲೆಕೆಡಿಸಿಕೊಳ್ಳುವ ಅಗತ್ಯ ಇದೆಯಾ? ಖಂಡಿತ ಇಲ್ಲ.
ಈ ಒಂದು ವಿಶ್ಲೇಷಣೆ ನಿಮ್ಮ ಮನಸ್ಸನ್ನ ಮುಟ್ಟಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯೋ ಮೂಲಕ ನಿಮ್ಮ ಒಳಗಿರುವ ಆ ಫೀನಿಕ್ಸ್ ಶಕ್ತಿಯನ್ನ ಜಾಗೃತಗೊಳಿಸಿ. ಈ ಮಾಹಿತಿಯು ನಿಮಗೆ ಒಂದು ಹೊಸ ಭರವಸೆಯನ್ನ ಮೂಡಿಸಿದೆ ಅಂತ ನಾನು ನಂಬಿದ್ದೇನೆ. ಈ ವಿಷಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬ್ರಹ್ಮಾಂಡ ಸದಾ ನಿಮ್ಮ ಬೆಂಬಲಕ್ಕಿದೆ. ಆ ನಿಮ್ಮ ಮೌನದಲ್ಲೇ ಮಹಾಜಯ ಅಡಗಿದೆ. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ.